ಮಾಡ್ತಾ ಇರುವಂಥದ್ದು. ನೋಡಿ, ಅದಕ್ಕೆ ಈ ಹಿಂದೆ ನಾನು ಹೇಳ್ತೀನಿ, ನಾನು ನಿಮಗೆ ಸಿದ್ದರಾಮಯ್ಯವರು ಪಾದಯಾತ್ರೆ ಮಾಡಿ ಆವಾಗ ಅವರು CBI ಕೇಳಿದರು ನಮ್ಮ ಮೇಲೆ. ಅದಾದಮೇಲೆ ಕೋರ್ಟ್ ಮೂಲಕ CBI ವಿಚಾರಣೆಗೂ ಅವರು ಇದು ಮಾಡ್ಕೊಂಡು ಬಂದರು. ಇವತ್ತು ನಾವು CBIನ ಕೇಳ್ತಾ ಇದ್ದೀವಿ, ನೀವು ಕೊಟ್ಟಿಲ್ಲ ಅಂದರೆ ನಮಗೆ ಕೂಡ ಕಾನೂನು ಮಾರ್ಗಗಳಲ್ಲಿ ನಾವು ಹೈಕೋರ್ಟು ಸುಪ್ರೀಂ ಕೋರ್ಟ್ ಮಟ್ಟಕ್ಕೂ ನಾವು ಫೈಟ್ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಅದನ್ನು ಮೀರಿ ತಾವೇನು ಹೇಳಿದಿರಲ್ಲ, ಒಬ್ಬ ಹಿರಿಯ ರಾಜಕಾರಣಿಯಾಗಿ ಒಂದೇ ಒಂದು ವಿಷಯ ಏನಂತಂದರೆ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಇವತ್ತು ಒಂದು ನ್ಯಾಯಮೂರ್ತಿಗಿಂತ ದೊಡ್ಡದೇನೂ ಇಲ್ಲ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಇವತ್ತು ಇನ್ವೆಸ್ಟಿಗೇಷನ್ ಮಾಡಿಸಿ, ಇವತ್ತು ಈ ಘಟನೆ ಆದ ತಕ್ಷಣ ಮಾರನೇ ದಿನವೇ ನಾವು ಡಿಮ್ಯಾಂಡ್ ಮಾಡಿದ್ದೀವಿ. ನಾವು ಇವತ್ತು ಯಾವುದೇ ಒಂದು ನೋಡ್ರಿ ಭಯ ಅನ್ನೋದು ಇಲ್ದಾಗೇನೆ ನಿಮಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಅತಿ ದೊಡ್ಡ ಒಬ್ಬ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟ ಒಬ್ಬ ನಾಯಕನನ್ನು ಆಫ್ಟರ್ ಆಲ್ ಒಬ್ಬ ಸತೀಶ್ ರೆಡ್ಡಿ ಅನ್ನೋನು ಬಂದು ಇವಾಗ ಸಿಕ್ಕಿದ್ದೇನೆ ಮತ್ತೆ ಸಿಗೋದಿಲ್ಲ ಅಂತೇಳಿ ಬಳಸದೇ ಇರುವಂಥ ಪದಗಳೆಲ್ಲದನ್ನು ಕೂಡ ಬಳಸಿ ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಅವನು ಹೇಳುವಂಥ ಒಂದು ವಿಚಾರ. ನನ್ನ ಬಗ್ಗೆ ಫೈರಿಂಗ್ ಮಾಡಿ ಒಬ್ಬ ಶಾಸಕ ಮತ್ತು ಒಬ್ಬ ಮಾಜಿ ಸಚಿವನೋದು ಬಿಟ್ಬಿಡಿ, ಪ್ರೆಸೆಂಟ್ ಅಂತೂ ನಾನು ಒಬ್ಬ MLA ಆಗಿದ್ದೀನಿ. ಅದ್ರ ಮೇಲೇನು ಅವ್ರಿಗೇನು ಒಂದು ಕಂಪ್ಲೀಟ್ 10 days ಆದರೂ ಕೂಡ ನಿಶ್ಶಬ್ದವಾಗಿ ಸುಮ್ಮನೆ ದಿನಕ್ಕೊಮ್ಮೆ ಬಂದು ಏನೋ ಒಂದು ಇನ್ವೆಸ್ಟಿಗೇಷನ್ ರೂಪದಲ್ಲಿ ಇವಾಗ 10 ದಿನ ಟೈಮ್ ಪಾಸ್ ಮಾಡಿದರು. ಇವಾಗ CID ಅಂತ ಹೇಳುವಂಥದ್ದು, ಮತ್ತು ಅವರೊಂದು 10 ದಿನ ಟೈಮ್ ಪಾಸ್ ಮಾಡಿದರೆ ಇದು ವಿಷಯ ಕೂಲಾಗಿಬಿಡುತ್ತೆ ಅಂತೇಳಿ ಅವ್ರು ಅಂದ್ಕೊಂಡಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಕೂಡ ಇಲ್ಲ. ನಾಳೆ 17ನೇ ತಾರೀಕು ಈಗಾಗಲೇ ಹೋರಾಟದ ಬಗ್ಗೆ ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರುಗಳೆಲ್ಲರೂ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಬೆಳಿಗ್ಗೆ ನನಗೆ ನಮ್ಮ ರಾಷ್ಟ್ರೀಯ ವರ್ಕಿಂಗ್ ಪ್ರೆಸಿಡೆಂಟ್ ಬಗ್ಗೆ ಏನು ಹೊಸದಾಗಿ ಆಯ್ಕೆಯಾಗಿದ್ದಾರೆ ಸನ್ಮಾನ್ಯ ನಿತಿನ್ ಅವರು ನನಗೆ ಶುಭಾಶಯಗಳು ಹೇಳೋದ್ರೊಂದಿಗೆ ಕಂಪ್ಲೀಟ್ ನಮ್ಮ ಹೋರಾಟಕ್ಕೆ ಎಲ್ಲ ಒಂದು ರೀತಿಯಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ, ರಾಜ್ಯ BJP ನಾಯಕರುಗಳೆಲ್ಲ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಸೊ ನಾಳೆ ಅಂತಿಮವಾಗಿ ಎಲ್ಲ ಕಂಪ್ಲೀಟ್ ಪ್ಲ್ಯಾನಿಂಗ್ ಎಲ್ಲ ಆಗುತ್ತೆ. ನಾಳೆ ಬಳ್ಳಾರಿಯಿಂದಾಗಲಿ ಅಥವಾ ಬೆಂಗಳೂರಿಂದಾಗಲಿ ಪಕ್ಷ ಒಂದು ಹೋರಾಟದ ರೂಪುರೇಷೆಗಳನ್ನ ಅನೌನ್ಸು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅವನು ಭರತ್ ರೆಡ್ಡಿನ, ಸತೀಶ್ ರೆಡ್ಡಿನ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಒಂದು ಇನ್ನು ಇದರಲ್ಲಿ ಎಷ್ಟು ಪ್ಲ್ಯಾನಿಂಗ್ ಅವ್ರು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಭಾಳಷ್ಟು ವಿಷಯಗಳು ಬಂದಿದೆ. ಆ ವಿಷಯಗಳನ್ನ ಈಗಾಗಲೇ ಅದನ್ನು ಕುಟುಂಬ ಸದಸ್ಯರಿಗೂ ತೊಂದರೆ, ರಾಜಶೇಖರ್ ಕುಟುಂಬ ಸದಸ್ಯರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇನ್ನೂ ಕೆಲವೊಂದು ಯೋಚನೆ ಮಾಡ್ತಾಯಿದ್ದೀವಿ. ಅಷ್ಟು ದೊಡ್ಡ ಎವಿಡೆನ್ಸ್ಗಳು ಇನ್ನೂ ನಮ್ಮ ಮುಂದೆ ಬಂದಿರುವಂಥದ್ದು. ಸೊ ಇವತ್ತು ನಾಳೆ ಇನ್ನೂ ನೋಡೋಣ, ನಾವು ನೋಡಿ ಅದೇ ಇವತ್ತು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ರ್ಯಾಲಿ ಮೂಲಕ ಪಾದಯಾತ್ರೆ ಒಂದು ವಿಷಯದಲ್ಲಿ ಕಂಪ್ಲೀಟ್ ಒಂದು ರೂಟ್ ಮ್ಯಾಪ್ಗಳಾಗಿರಲಿ, ಪ್ಲ್ಯಾನಿಂಗ್ ಆಗಲಿ, ಯಾರ್ಯಾರು ಪಾಲ್ಗೊಳ್ಳೋದಾಗಲಿ, ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಪಾರ್ಟಿ ನಿನ್ನೆ ನಾನು ಹೋದಾಗ ಕೂಡ ನಾವು ಮೀಟಿಂಗ್ ಮಾಡಿದ್ದೀವಿ. ಅದ್ರ ಬಗ್ಗೆ ಕಂಪ್ಲೀಟು ಒಂದು ಪ್ಲ್ಯಾನಿಂಗ್ ಅನ್ನೋದನ್ನು ರೂಟ್ ಮ್ಯಾಪ್ಗಳಿಂದ ಹಿಡಿದು ಎಲ್ಲದನ್ನು ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ. ಯಾವ ಹಂತಕ್ಕೆ ಅದನ್ನು ನಾಳೆ ತೀರ್ಮಾನ ಮಾಡ್ತಾರೆ. ನಾಳೆ ತೀರ್ಮಾನ ಮಾಡಿ 17 ದಿನಾಂಕ ಅನ್ನೋದಂತೂ ಕ್ಲಿಯರಾಗಿ ಫಿಕ್ಸ್ ಆಗಿರುವಂಥದ್ದು. ಆ ಡೇಟ್ ಒಂದು ವೇಳೆ ಹೆಚ್ಚು ಕಡಿಮೆ ಅಂದರೆ ಒಂದು ದಿನ ಗೊತ್ತಿಲ್ಲ ಅಷ್ಟೇ ಆಗಲಿ, ಬಟ್ ಹೋರಾಟದ ವಿಷಯಗಳೆಲ್ಲವೂ ಕೂಡ ಕ್ಲಿಯರ್ ಆಗಿದೆ. ನಾಳೆ ಕಂಪ್ಲೀಟ್ ಪಿಕ್ಚರ್ ಡೇಟ್ ಸಮೇತ ಅದೇ ನಾನು ಹೇಳ್ತಾ ಇರೋದು. ಇವಾಗ ಸಮಾವೇಶ ನಂತರ ಒಂದು ಪಾದಯಾತ್ರೆ ರೂಟ್ ಆಗಲಿ, ಇನ್ನೊಂದಾಗಲಿ, ಯಾರ್ಯಾರು ಪಾಲ್ಗೊಳ್ಳುವಂಥ ಒಂದು ವಿಚಾರ ಆಗಲಿ, ನಾಯಕರುಗಳ ವಿಷಯದಲ್ಲಿ ಎಲ್ಲ ಹೇಗೆ ಏನು ಅನ್ನೋದು ಎಲ್ಲದರ ಬಗ್ಗೆ ಕೂಡ ನಾಳೆ ಕ್ಲಿಯರಾಗಿ ಪಕ್ಷದ ಕಡೆಯಿಂದನೇ ಘೋಷಣೆ ಆಗುತ್ತೆ. ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಮ್ಮ, ಏನೇ ಇದ್ದರೂ ಕೂಡ ನಿಮಗೆ ನಾಳೆ ಸ್ಪಷ್ಟವಾಗಿ ಕಂಪ್ಲೀಟ್ ನಿಮಗೆ ವಿತ್ ಫುಲ್ ಪ್ಲ್ಯಾನಿಂಗ್ ಸಮೇತ ನಾಳೆ ಪಾರ್ಟಿ ಕಡೆಯಿಂದನೇ ಮೋಸ್ಟ್ಲಿ ಪಾರ್ಟಿ ಜನರಲ್ ಸೆಕ್ರೆಟರಿಗಳು ಬಳ್ಳಾರಿಗೆ ನಾಳೆ ಬರುವಂಥ ಅವಕಾಶಗಳಿದೆ. ಮೀಟಿಂಗ್ ಎಲ್ಲ ಮುಗಿದ ಮೇಲೆ ಬಂದು ಇಲ್ಲೇ ಅನೌನ್ಸ್ ಮಾಡ್ತಾರೆ ಅನ್ನೋದು ಒಂದು, ಅಥವಾ ಬೆಂಗಳೂರಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ
ನಿಮಗೆ ನಾನು ಟೈಮ್ ಟು ಟೈಮ್ ನಾನು ಇನ್ಫಾರ್ಮ್ ಮಾಡ್ತಾನೆ ಇರ್ತೀನಿ. ಪಾದಯಾತ್ರೆ ಬಗ್ಗೆ ಮಾತನಾಡಿದ್ರು ನಿನ್ನೆ ಕಮಿಟಿಯಲ್ಲಿ ಚರ್ಚೆ, ಪಾದಯಾತ್ರೆ ಬಗ್ಗೆನೇ ಮಾತಾಡಿದ್ರು. ಕಂಪ್ಲೀಟ್ ನಿಮಗೆ ರ್ಯಾಲಿ, ಪಾದಯಾತ್ರೆ ಎಲ್ಲ ವಿಚಾರಗಳ ಬಗ್ಗೆ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು, ಎಲ್ಲ ಕೋರ್ ಕಮಿಟಿ ಸದಸ್ಯರು ಎಲ್ಲರೂ ಕೂಡ ಮಾತಾಡಿದ್ದಾಗಿದೆ. ಅದನ್ನು ಪ್ಲ್ಯಾನಿಂಗ್ ಅನ್ನೋದು ಮಾಡ್ತಾ ಇದ್ದಾರೆ ಪಾರ್ಟಿ ಆಫೀಸಲ್ಲಿ. ಅದನ್ನು ನಾಳೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ನಿಮ್ಮ ಆಗ್ರಹ ಸರ್, ಏನು ಪಾದಯಾತ್ರೆ ಆಗಬೇಕಂತ ಇರೋದು? ಯಾವುದಮ್ಮ? ನಿಮ್ಮ ಆಗ್ರಹ ಸರ್, ಪಾದಯಾತ್ರೆ ಮಾಡಲೇಬೇಕು ಅನ್ನೋದು ನನ್ನ ಆಗ್ರಹ ಅಲ್ಲ, ಜನರ ಆಗ್ರಹ. ಅದೇ ಸರ್. ಪಬ್ಲಿಕ್ಕು ಮತ್ತು ಪಾರ್ಟಿ ಎಲ್ಲರೂ ಕೂಡ ಕಂಪ್ಲೀಟು ಈ ಒಂದು ವಿಷಯದಲ್ಲಿ ಅವ್ರನ್ನ ಬಂಧನ ಮಾಡುವವರೆಗೂ ಕೂಡ ಹೋರಾಟಗಳನ್ನು ರಾಜ್ಯಾದ್ಯಂತ ಯಾವ ರೂಪದಲ್ಲಿ ಮಾಡಬೇಕನ್ನೋದಕ್ಕೆ ಕಂಪ್ಲೀಟ್ ಪ್ಲ್ಯಾನಿಂಗ್ ಆಗ್ತಾಯಿದೆ.